ಗೋವಾದಲ್ಲಿ ನಡೆದ 56ನೇ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಕಾರ್ಯಕ್ರಮದಲ್ಲಿ ರಣವೀರ್ ಸಿಂಗ್ ಚಾವುಂಡಿ ದೈವ ಆವಾಹನೆಯನ್ನ ಅಣುಕಿಸಿದ್ರು. ಬಳಿಕ ಚಾವುಂಡಿ ದೈವ ಅನ್ನೋ ಬದಲು ದೆವ್ವ ಅಂತ ಹೇಳಿ ಎಡವಟ್ಟು ಮಾಡಿದ್ದಾರೆ. ರಣವೀರ್ ಸಿಂಗ್ ದೆವ್ವದ ಮಾತಿಗೆ ವ್ಯಾಪಕ ವಿರೋಧ ವ್ಯಕ್ತವಾಗಿದ್ದು, ನಗುತ್ತಾ ಕುಳಿತಿದ್ದ ರಿಷಬ್ ಶೆಟ್ಟಿ ನಡೆ ಬಗ್ಗೆಯೂ ಬೇಸರ ವ್ಯಕ್ತವಾಗಿದೆ. ಬೆಂಗಳೂರಿನ ಜನ ವೀಕೆಂಡ್ನಲ್ಲಿ ಚಳಿಗೆ ಹೊರಗೆ ಬರಲೇ ಇಲ್ಲ. ತಾಪಮಾನ 21.6 ಡಿಗ್ರಿ ಸೆಲ್ಸಿಯಸ್ಗೆ ಇಳಿದಿತ್ತು. ನವೆಂಬರ್ನಲ್ಲಿ ಬೆಂಗಳೂರಿನಲ್ಲಿ ಸಾಮಾನ್ಯವಾಗಿ ಗರಿಷ್ಠ ತಾಪಮಾನ 23 ರಿಂದ 24 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಇಡೀ ನಗರ 3-4 ದಿನದಿಂದ ಚಳಿಯಿಂದ ನಡುಗುತ್ತಿದೆ. ಬೆಂಗಳೂರಿನಲ್ಲಿ ಬೆಳ್ಳಂಬೆಳಗ್ಗೆ ಸ್ಕೂಟಿ ಮತ್ತು ಕಂಟೈನರ್ ಮಧ್ಯೆ ಭೀಕರ ರಸ್ತೆ ಅಪಘಾತ. ಹೆಲ್ಮೆಟ್ ಹಾಕದೆ ಬೈಕ್ ಏರಿ ಜೀವವನ್ನೇ ಕಳೆದುಕೊಂಡ ಅಮ್ಮ ಮಗ. ಮೈಸೂರು ರಸ್ತೆಯಾಗಿ ಮಾರ್ಕೆಟ್ ಕಡೆ ಹೋಗ್ತಿದ್ದ ಅಭಿಲಾಷ್ ಕಾರು ಮತ್ತು ಕಂಟೈನರ್ ಮಧ್ಯದಲ್ಲಿ ಬೈಕ್ ರೈಡ್ ಮಾಡೋಕೆ ಹೋಗಿದ್ದಾನೆ. ಓವರ್ ಸ್ಪೀಡ್ನಲ್ಲಿದ್ದರಿಂದ ಬೈಕ್ ಕಂಟೈನರ್ ಹಿಂಬದಿಗೆ ಡಿಕ್ಕಿ ಹೊಡೆದಿದೆ. ಗಂಭೀರವಾದ ಪೆಟ್ಟಾದ ಹಿನ್ನೆಲೆ ಸ್ಥಳದಲ್ಲೇ ಜೀವ ಬಿಟ್ಟಿದ್ದಾರೆ. ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿಗೆ ಡಿಕೆಶಿ ಸಿದ್ದರಾಮಯ್ಯ ಮುಸುಕಿನ ಗುದ್ದಾಟ. ಸಿಎಂ ಗಾದಿ ಬಡಿದಾಟದಲ್ಲಿ ರಾಜ್ಯದ ಹಿತ, ರೈತರ ಸಂಕಷ್ಟ ಮರೆತ ಸರ್ಕಾರ ಎಲ್ಲವನ್ನೂ ಹೈಕಮಾಂಡ್ ನಿರ್ಧರಿಸುತ್ತೆ ಎನ್ನುತ್ತಾರೆ. ಹಾಗಾದರೆ ಇಲ್ಲಿವರು ಬ್ರೇಕ್ಫಾಸ್ಟ್ ನೆಪದಲ್ಲಿ ಅರ್ಧ ಇಡ್ಲಿ ತಿನ್ನಬೇಕಿತ್ತೆ ಎಂದು ವ್ಯಂಗ್ಯವಾಡಿರೋ ಪ್ರಹ್ಲಾದ್ ಜೋಶಿ. ಶಕ್ತಿ ಯೋಜನೆಯ ಅವಾಂತರ, ನಿಲ್ಲದ ಹಲ್ಲೆಗಳು, ಗಲಾಟೆಗಳು. ಈ ಹೆಂಗಸು ತುಮಕೂರಿಗೆ ಟಿಕೆಟ್ ಪಡೆದು ಶ್ರೀರಂಗಪಟ್ಟಣಕ್ಕೆ ಇಳಿಯುತ್ತಿರೋ ವಿಚಾರದಲ್ಲಿ ಗಲಾಟೆ. ಅಷ್ಟು ಜನ ಸಿಬ್ಬಂದಿ ಇದ್ದರೂ ನಿರ್ವಾಹಕನ ಕೊರಳ ಪಟ್ಟಿ ಹಿಡಿದು ಎಳೆದಾಟ. ಸಿಬ್ಬಂದಿಗಳ ಗೋಳು ಕೇಳೋರ್ಯಾರು?